ಪ್ರಥಮವಾಗಿ ಶ್ರೀ ಪರಮಾತ್ಮರನ್ನು ನನ್ನ ಹೃದಯದಲ್ಲಿ ಸ್ಮರಿಸುತ್ತಾ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಪಾದಾರವಿಂದಗಳಿಗೆ ನಮಿಸುತ್ತಾ ಎಲ್ಲ ಆತ್ಮೀಯ ಬಂಧುಗಳಿಗೆ ವಂದಿಸುತ್ತಾ ನಾನು ನಿಮ್ಮ ಅಲ್ಲಮ ಪ್ರಭು ಎಲ್ಲ ಸಂತ ಶರಣರ ವಾಣಿಯ ಹಿತನುಡಿಗಳನ್ನು ಆಲಿಸುವುದು, ಸಾಹಿತಿಗಳ ಬರಹವನ್ನು ಓದುವುದು ನನ್ನ ಹವ್ಯಾಸ. ನಾಟಕ ರಂಗಭೂಮಿ ಕಲಾವಿದರ ಸಾಹಿತ್ಯ ಸಂಗೀತ ಕೇಳುತ್ತಾ ಮೈಮರೆಯೋ ಸೆಂಟಿಮೆಂಟಲ್ ಫೆಲೋ ನಾನು. ಆಗೊಂದು ಈಗೊಂದು ಕಥೆ ಕವನ ಬರೆಯುತ್ತಾ ಜೀವನ ಕಲಿಸಿದ ಪಾಠವನ್ನೆಲ್ಲ ಕಲಿಯುತ್ತಾ ಅನುಭವಿಸುತ್ತಾ ಆದ ಅನುಭವವನ್ನು ತಮ್ಮೆಲ್ಲರೊಂದಿಗೆ ಶೇರ್ ಮಾಡಿಕೊಳ್ಳೋ ಹುಚ್ಚು. ಪ್ರತಿಯೊಬ್ಬ ವ್ಯಕ್ತಿಗೆ ಜೀವನದಲ್ಲಿ ಒಂದು ಕನಸು ಅಂತ ಇರುತ್ತೆ. ಕನಸು ಕಾಣೋದು ಸುಲಭ, ಆದರೆ ಅದನ್ನು ನನಸಾಗಿಸೋದು ಬಹಳ ಕಷ್ಟ. ಯಾಕಂದರೆ ಚಿಕ್ಕ ಯಶಸ್ಸು ಕೂಡ ತುಂಬ ಹಾರ್ಡ್ ವರ್ಕನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಕನಸನ್ನು ಕಾಣ್ತೀವಿ, ಆದರೆ ಕನಸನ್ನು ನನಸಾಗಿಸುವ ಬೇಕಾಗಿರುವ ಸಿದ್ಧತೆಗಳನ್ನು ಪರಿಶ್ರಮವನ್ನು ಮಾಡೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ನಾನು ಹಾಗಾಗಬೇಕು, ಹೀಗಾಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಟನಾಗಬೇಕು, ಸಾಹಿತಿ ಆಗಬೇಕು, ಏನೆಲ್ಲ ಕನಸುಗಳನ್ನು ಹೊತ್ತಿರ್ತೀವಿ. ಆದರೆ ಬದುಕು ಎಲ್ಲರದು ಒಂದೇ ರೀತಿ ಇರೋದಿಲ್ಲ ನೋಡಿ ನನ್ನ ಸ್ನೇಹಿತರೆ. ಒಬ್ಬೊಬ್ಬರ ಬದುಕು ಒಂದೊಂದು ರೀತಿ. ತಂದೆ ತಂದು ಹಾಕ್ತಾನೆ, ತಾಯಿ ಮಾಡಿ ಹಾಕ್ತಾಳೆ. ತಂದೆ ಪಾಕೆಟ್ ಮನಿ ಅಂತ ದುಡ್ಡು ಕೊಡ್ತಾ ಇರ್ತಾನೆ. ಸ್ನೇಹಿತರ ಜೊತೆ ಸೇರಿ ವ್ಯಸನಿಯಾಗಿ ಭವಿಷ್ಯವನ್ನು ಸರ್ವನಾಶ ಮಾಡ್ತಾನೆ. ಯಾಕಂದರೆ ಇದ್ದವರಿಗೆ ಅದರ ಬೆಲೆ ಗೊತ್ತಾಗೋದಿಲ್ಲ, ಇಲ್ಲದವರಿಗೆ ಅದರ ಬೆಲೆ ಗೊತ್ತಾಗೋದು. ಹಸಿದಾಗ ಮಾತ್ರ ಅನ್ನದ ಬೆಲೆ ಗೊತ್ತಾಗೋದು. ಯಾವುದೇ ವಸ್ತು ನಮ್ಮ ಹತ್ರ ಇದ್ದಾಗ ಆ ವಸ್ತುವಿನ ಬೆಲೆ ಗೊತ್ತಾಗೋದಿಲ್ಲ. ಕಳೆದುಕೊಂಡಾಗ ಮಾತ್ರ ಆ ವಸ್ತು ಎಷ್ಟು ಬೆಲೆ ಬಾಳುತ್ತೆ ಅಂತ ಅರ್ಥ ಆಗೋದು. ಎಲ್ಲರ ಒಬ್ಬೊಬ್ಬರ ಬದುಕು ಒಂದೊಂದು ವಿಭಿನ್ನವಾದ ರೀತಿಯಲ್ಲಿ. ಆರ್ಥಿಕ ಪರಿಸ್ಥಿತಿ ಸರಿ ಇರೋದಿಲ್ಲ, ಮನೆ ಮೇಲೆ ತಂದೆ ತಾಯಿ ಕಷ್ಟಪಡ್ತಾ ಇರ್ತಾರೆ. ಸಹೋದರಿಯರ ಮದುವೆ ಮಾಡುವ ಜವಾಬ್ದಾರಿ. ಆರ್ಥಿಕ ಪರಿಸ್ಥಿತಿ ಸರಿ ಇರೋದಿಲ್ಲ, ಅವತ್ತು ದುಡಿದಾಗ ಮಾತ್ರ ಅವತ್ತಿನ ಮನೆ ನಿರ್ವಹಣೆಗೆ ಆಗೋದು. ಅಂಥ ಒಂದು ಸಂದರ್ಭದಲ್ಲಿ ಜವಾಬ್ದಾರಿ ಇರುವಾಗ ಓದನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ಟು ಎಷ್ಟೋ ಜನ ಆಟೋ ಡ್ರೈವರ್ಗಳಾದವರು, ಲಾರಿ ಕ್ಲೀನರ್ಗಳಾದವರು, ಸಣ್ಣ ಪುಟ್ಟ ವ್ಯಾಪಾರಿಗಳಾದವರು, ಅವರೆಲ್ಲ ಎಷ್ಟೋ ಅದ್ಭುತವಾದ ಸುಂದರವಾದ ಬಣ್ಣ ಬಣ್ಣದ ಕನಸನ್ನು ಕಟ್ಟಿಕೊಂಡವರು. ಆದರೆ ಪರಿಸ್ಥಿತಿ ಬದುಕುವನ್ನು ಬ್ರೂಟಲ್ ಬಾಸ್ ನಿರ್ಣಯವನ್ನು ಬದಲಾಯಿಸಿಬಿಡುತ್ತೆ. ಇನ್ನು ಕೆಲವೊಬ್ರು ಹೇಳ್ತಾರೆ, ನನ್ನ ತಂದೆ ಸರಿ ಇರಲಿಲ್ಲ, ವ್ಯಸನಿಯಾಗಿದ್ದ, ಅಮ್ಮನಿಗೆ ಟಾರ್ಚರ್ ಕೊಡ್ತಾ ಇದ್ದ, ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರು ಗಲಾಟೆ ಮಾಡ್ತಾಯಿದ್ರು, ಹಾಗಾಗಿ ನನಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲಿಲ್ಲ, ಓದೋಕ್ಕಾಗಲಿಲ್ಲ. ಡೋಂಟ್ ಬ್ಲೇಮ್ ಯುವರ್ ಪೇರೆಂಟ್ಸ್. ಎಲ್ಲಿವರೆಗೂ ತಂದೆ ತಾಯಿನ ತೆಗಳ್ತಾ ಇರ್ತೀರ? ಚಿಕ್ಕ ವಯಸ್ಸಿನಲ್ಲಿರುವಾಗ ಕತ್ತಲೆಯಲ್ಲಿ ಹೆದರಿದಾಗ ಅಮ್ಮ ಬಂದು ತಪ್ಪಿಕೊಂಡು, ನೋ ಕತ್ತಲೆ ತುಂಬ ಭಯ ಉಂಟು ಮಾಡುತ್ತೆ, ಹೆದರಿಕೆ ಆಗುತ್ತೆ, ನಾನು ಇದೀನಲ್ವಾ ಅಂತ ಸತಾಯಿಸ್ತೀರ. ತಂದೆ ಸ್ಲೇಟು ಬಳಪ ಮೊದಲ ಬಾರಿ ಕೈಯಲ್ಲಿ ಹಿಡಿದು ಈ ಬರೆಸಿದ
ರಸ್ತೆಯಲ್ಲಿ ಕೈ ಹಿಡಿದು ನಡೆಯೋದನ್ನು ಕಲಿಸಿದ ಅಪ್ಪ ಅಲ್ಲೇ ಫೀಲ್ಡಲ್ಲೇ ಉಳಿದ್ಬಿಟ್ಟಿದೆ. ಈಗ ನಾವು ಮುಖ್ಯವಾದ ರಸ್ತೆಯಲ್ಲೇ ನಡೀತಾ ಇದ್ದೀವಿ. ಈಗ ಯಾವ ದಾರಿಯಲ್ಲಿ ನಡೆದರೆ ನಾವು ಅಂತಿಮ ಘಟ್ಟವನ್ನು ತಲುಪಬಹುದು ಅನ್ನೋ ಒಂದು ಸ್ವತಂತ್ರತೆ ನಮಗಿದೆ. ಆ ನಿರ್ಣಯ ನಮಗೂ ಬಿಟ್ಟಿದೆ. ಯಾವ ದಾರಿನಲ್ಲಿ ನಡೆದರೆ ಕಲ್ಲು ಮುಳ್ಳಿವೆ, ಯಾವ ದಾರಿಯಲ್ಲಿ ನಡೆದರೆ ನಾವು ಸುಲಭವಾಗಿ ನಮ್ಮ ಅಂತಿಮ ಘಟ್ಟನ ತಲುಪ್ತೀವಿ ಅನ್ನೋ ಜವಾಬ್ದಾರಿ ನಮಗೆ ಬೇಕಾಗಿದೆ. ರಸ್ತೆಯಲ್ಲಿ ನಡೆಯುವಾಗ ಎಲ್ಲಿ ಹಂಪ್ ಬರುತ್ತೆ, ಎಲ್ಲಿ ಅಪ್ ಬರುತ್ತೆ, ಯಾವಾಗ ಬ್ರೇಕ್ ಹಾಕಬೇಕು, ಯಾವಾಗ ಎಕ್ಸಿಲೇಟರ್ ಕೊಡಬೇಕು ಅನ್ನೋ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗೆ ಕೈ ಹಿಡಿದು ಸ್ಲೇಟಲ್ಲೇ ಬಳಸಿದ ಅಪ್ಪ ಅಲ್ಲೇ ಉಳಿದ್ಬಿಟ್ಟಿದ್ದಾನೆ. ಈಗ ಜೀವನದ ಭವಿಷ್ಯವನ್ನು ಬರೆಯೋ ಜವಾಬ್ದಾರಿ ನಮ್ಮ ಕೈನಲ್ಲಿದೆ. ನಾವು ಅಂದ್ಕೊಳ್ತೀವಿ ಭಗವಂತ ಅವರಿಗೆ ಎಂಥ ರೂಪ ಕೊಟ್ಟಿದ್ದಾರೆ, ಅದ್ಭುತವಾದ ನಟನಾಗಿದ್ದಾನೆ ಅಂತ. ಆದರೆ ನಾವು ಯಾವತ್ತಾದರೂ ಕೇಳಿದ್ದೀವ ಅವರು ಆ ಸ್ಥಾನಕ್ಕೆ ಬರಬೇಕಾದ್ರೆ ಎಷ್ಟು ದಿನಗಳ ಕಾಲ, ಎಷ್ಟು ವರ್ಷಗಳವರೆಗೂ ಯಾವ ರಂಗಭೂಮಿಯಲ್ಲಿ ಕೆಲಸ ಮಾಡಿದರು, ಎಷ್ಟು ಕಷ್ಟಪಟ್ಟರು. ನಾವು ಅಂದ್ಕೊಳ್ತೀವಿ ಎಷ್ಟು ಸುಂದರವಾದ ಕಂಠ ಕೊಟ್ಟಿದ್ದಾನೆ ಭಗವಂತ, ಅದ್ಭುತವಾದ ಯಶಸ್ಸನ್ನು ಕಂಡಿದ್ದಾರೆ, ಎಷ್ಟು ಸುಂದರವಾಗಿ ಹಾಡ್ತಿದ್ದಾರೆ. ನಾವು ಯಾವತ್ತಾದರೂ ಅವ್ರಿಗೆ ಪ್ರಶ್ನೆ ಮಾಡಿದ್ದೀವ? ಯಾವ ಶಾಸ್ತ್ರೀಯ ಸಂಗೀತವನ್ನು ಎಷ್ಟು ವರ್ಷ ಯಾರ ಹತ್ರ ಅಭ್ಯಾಸ ಮಾಡಿದ್ರಿ, ಎಷ್ಟು ವರ್ಷ ಯಾವ ಆರ್ಕೆಸ್ಟ್ರಾದಲ್ಲಿ ಕೆಲಸ ಮಾಡಿದ್ರಿ ಅಂತ ಯಾರಾದರೂ ಅಭ್ಯಾಸ ಮಾಡಿದ್ರಿ, ಎಷ್ಟು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಅಭ್ಯಾಸ ಮಾಡಿದ್ರಿ ಅಂತ ಕೇಳಿದ್ದೀವ? ಇಲ್ಲೂ ದಿನಕ್ಕೆ 18 ತಾಸು ಯಾರೂ ಕೆಲಸ ಮಾಡದೆ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ನಾವು 80 kg ತೂಕ ಇದ್ದೀವಿ ಅಂದ್ಕೊಳ್ಳಿ, 60 kg ತೂಕ ಇಳಿಸ್ಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಳ್ತೀವಿ. ಆದರೆ 80 kgಯಿಂದ 60 kg ನಾನು ತೂಕ ಇಳಿಸಬೇಕಾದ್ರೆ ದಿನ ಬೆಳಗ್ಗೆ 4 ಗಂಟೆಗೆ ಎದ್ದು 4 ಕಿಲೋಮೀಟ್ರ್ ಓಡಿ 1 ಗಂಟೆ ವ್ಯಾಯಾಮ ಮಾಡ್ತೀನಿ ಅನ್ನೋ ದೃಢ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಹಾಗೇನಾದರೂ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದರೆ 4 ದಿನ ಮಾತ್ರ ಕಷ್ಟಪಡ್ತೀವಿ. 5ನೇ ದಿನಕ್ಕೆ ಅಯ್ಯೋ ಬಿಡೋ ಮರ, ಗಾಢವಾದ ನಿದ್ರೆ ಇದೆ, ಚಳಿ ಇದೆ, ಎಲ್ಲಿ ಹೋಗೋಣ ಬಿಡೋಣ ಅಂತ. ಹಾಗೆ ಯಾವುದೇ ಯಶಸ್ಸು ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಯಾವಾಗ ನಾವು ಸಂಕಲ್ಪ ಮಾಡಿಕೊಂಡ ಹಾಗೆ ದೃಢ ನಿರ್ಧಾರವನ್ನು ತೆಗೆದುಕೊಂಡು ದಿನಕ್ಕೆ ಬೆಳಗ್ಗೆ 4 ಗಂಟೆಗೆ ಎದ್ದು 4 ಕಿಲೋಮೀಟ್ರ್ ಓಡಿ 1 ಅವರ್ ವ್ಯಾಯಾಮ ಮಾಡಿದಾಗ ನಮ್ಮ ತೂಕ 80ರಿಂದ 60 kg ಬರಲಿಕ್ಕೆ ಸಾಧ್ಯನೋ ಹಾಗೆ ಯಾವುದೇ ಯಶಸ್ಸು ಕೂಡ ಸತತವಾದ ಒಂದು ಪರಿಶ್ರಮ ಇಲ್ಲದೆ ಆ ಯಶಸ್ಸು ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಸತಿ ನಾವು ಅದಕ್ಕೆ ಬೇಕಾದಂಥ ಯಶಸ್ಸಿಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಪಡಿಸಿಕೊಂಡು ಬಲಭೀಮನಾಗಿ ಯುದ್ಧಕ್ಕೆ ಹೊರಟರು ಕೂಡ ಒಂದೊಂದು ಸಲ ಬದುಕು ಅನ್ನೋದು ನಮ್ಮನ್ನು ತಿರಸ್ಕರಿಸಿಬಿಡುತ್ತೆ, ಯಶಸ್ಸು ಸಿಗೋದಿಲ್ಲ. ಆ ಯಶಸ್ಸು ಸಿಗಬೇಕಾದ್ರೆ ಮರಳಿ ಪ್ರಯತ್ನ ಮಾಡಬೇಕು. ಪ್ರಯತ್ನದ ಹಿಂದೆ ಪರಿಶ್ರಮ, ಅನುಭವ ಎಲ್ಲವೂ ಬೇಕು. ನಾವು ಅಂದ್ಕೊಳ್ತೀವಿ ಮೊನ್ನೆ ಒಬ್ಬ ವ್ಯಕ್ತಿ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ಕೋಟ್ಯಾಧೀಶ್ವರರಾದ. ಆದರೆ ಅವರಿಗೆ ಆ ಉದ್ಯಮದಲ್ಲಿ ಎಷ್ಟು ಅನುಭವವಿದೆ, ಅವರು ಎಷ್ಟು ಪರಿಶ್ರಮ ಪಟ್ಟರು, ಯಾರೊಂದಿಗೆಲ್ಲ ವ್ಯವಹಾರಗಳು ಮಾಡೋದಕ್ಕೆ ಸಂಪರ್ಕ ಮಾಡಿದ್ರು ಅಂತ ಯಾವತ್ತಾದರೂ ಕೇಳಿದ್ದೀವ ಸ್ನೇಹಿತರೆ? ಯಾವುದೇ ಒಂದು ಉದ್ಯಮ ಮಾಡಬೇಕಾದ್ರೆ ನಾನು ಅವರಾಗಿ ಉದ್ಯಮ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ. ಆ ಉದ್ಯಮಕ್ಕೆ ತಕ್ಕಂಥ ಎಕ್ಸ್ಪೀರಿಯನ್ಸ್, ಇನ್ವೆಸ್ಟ್ಮೆಂಟ್ ಎಲ್ಲವೂ ಬೇಕಾಗುತ್ತೆ. ಅವರು ಮಾಡಿದ್ರು ಅಂತ ನಾವು ಲಕ್ಷಾನುಗಟ್ಟಲೆ ಲೋನ್ ಹಾಕ್ಕೊಂಡು ಉದ್ಯಮ ಮಾಡಿ ಮತ್ಲಬ್ ಕಿ ದುನಿಯಾ, ಮೋಸ ಮಾಡೋರು ಹೆಚ್ಚಾಗಿದ್ದಾರೆ. ಹಾಗಾಗಿ ಆ ಲೋನನ್ನು ತೆಗೆದುಕೊಂಡು ಸಾಲ ಮಾಡಿಕೊಂಡು ಜೀವನ ಪೂರ್ತಿ ಇಂಟ್ರೆಸ್ಟ್ ಕಟ್ಟೋ ಹಾಗೆ ನಮ್ಮ ಜೀವನ ಆಗಬಾರ್ದು.
ಯಾವುದೇ ಒಂದು ಉದ್ಯಮ ಆರಂಭ ಮಾಡೋ ಮುಂಚೆ ಅದ್ರ ಬಗ್ಗೆ ನಾವು ಅನುಭವ ಪಡಬೇಕು. ಅನುಭವದೊಂದಿಗೆ ನಮಗಿಂತ ಮೇಲೆ ಯಶಸ್ಸನ್ನು ಕಂಡಿರುವ ವ್ಯಕ್ತಿಯೊಳಗೆ ಒಂದು ಸಂಪರ್ಕ ಸಾಧಿಸಿಬಿಡಬೇಕು. ಅವರೊಂದಿಗೆ ಒಳ್ಳೆಯ ಒಡನಾಟ ಇಟ್ಕೊಂಡು ಅವರಿಂದ ಅನುಭವವನ್ನು ತೆಗೆದುಕೊಂಡು ಸಲಹೆಗಳನ್ನು ತೆಗೆದುಕೊಂಡು ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಆದಷ್ಟು ನಾವು ಸಾಲವನ್ನು ಮಾಡದೆ ನಮ್ಮಲ್ಲಿರುವ ಕಡಿಮೆ ದರ ಬಂಡವಾಳದಲ್ಲಿ ಉದ್ಯಮವನ್ನು ಆರಂಭ ಮಾಡೋದು ಸುಲಭ. ಹಾಗೆ ಅದಕ್ಕೆ ಬೇಕಾದಂಥ ಅನುಭವದ ಜೊತೆಗೆ ಪರಿಶ್ರಮ. ಅಷ್ಟಲ್ಲದೆ ಈ ಉದ್ಯಮದಲ್ಲಿ ನಾನು ಮುಂದುವರೆದರೆ ನಾನು ಯಶಸ್ಸನ್ನು ಕಾಣ್ತೀವ ಅಂತ ನಮ್ಮ ಆತ್ಮವಿಶ್ವಾಸವನ್ನು ನಾವೇ ಕೇಳ್ಕೊಳ್ಬೇಕು. ಅದರ ಬಗ್ಗೆ ಆದಷ್ಟು ಅನುಭವ, ಕಡಿಮೆ ಬಂಡವಾಳ ಹಾಗೆ ಪರಿಶ್ರಮ ಬಹಳ ಮುಖ್ಯ. ಒಂದು ಸಲ ನಾವು ನಮ್ಮನ್ನು ಕೇಳಿಕೊಂಡು ಆ ಉದ್ಯಮದಲ್ಲಿ ಮುಂದುವರೆದ್ರೆ ಉತ್ತಮ. ಬಿಲೀವ್ ಮೀ, ನಾನು ಹೇಳಿದಾಗೆ ದಿನಕ್ಕೆ 18 ತಾಸು ಕೆಲಸ ಮಾಡಿದೆ, ಯಾರೂ ಯಶಸ್ಸನ್ನು ಕಂಡಿಲ್ಲ ನನ್ನ ಮಿತ್ರರೇ.